ಹಲೋ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೋತೀನಿ. ನಾನಿಲ್ಲಿ ಬಸಳೆ ಸೊಪ್ಪಿನಿಂದ ಒಂದು ತಂಬುಳಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಬಾಣಲೆಗೆ ತುಪ್ಪನ ಹಾಕ್ಕೊಳ್ಳಿ. ನಂತರ ಬಸಳೆ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿರಿ. ಅದಕ್ಕೆ ಕಾಳು ಮೆಣಸು ಮತ್ತು ಜೀರಿಗೆನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಕಾಳು ಮೆಣಸು ಹಾಗೆ ಜೀರಿಗೆನ ಸೇರಿಸ್ಕೊಳ್ಳಿ. ಜೀರಿಗೆ ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಹುರಿತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ರೋಸ್ಟ್ ಆದ್ರೇ ಸಾಕು. ಇದಕ್ಕೆ ಬಸಳೆ ಸೊಪ್ಪನ್ನು ನಾವೇನು ಹೆಚ್ಚಿ ತೊಳೆದು ಇಟ್ಕೊಂಡಿರ್ತೀವಲ್ವ, ಬಸಳೆ ಸೊಪ್ಪನ್ನು ಹಾಕಿ. ಇದು ಬೇಸಿಗೆನಲ್ಲಿ ದೇಹಕ್ಕೆ ಭಾಳ ಒಳ್ಳೆಯದು. ಯಾಕೆ ಅಂದರೆ ದೇಹ ಹೀಟ್ ಆಗಿರೋದ್ರಿಂದ ಇದನ್ನು ಮಾಡಿ ಊಟ ಮಾಡಿದ್ರೆ ಬಾಡಿ ತಂಪಾಗುತ್ತೆ. ಮತ್ತು ಹೆಚ್ಚಿನ ಹೆಂಗಸರಲ್ಲಿ ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ ನೋಡಿ, ಆವಾಗ ಈ ತಂಬುಳಿ ಮಾಡಿ ಊಟ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಉರಿ ಮೂತ್ರ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಕಾಳು ಮೆಣಸನ್ನು ಹಾಕಬಾರ್ದು. ಖಾರಕ್ಕೆ ಬೇಕಿದ್ದರೆ ಸ್ವಲ್ಪ ಕೆಂಪು ಮೆಣಸನ್ನು ಯೂಸ್ ಮಾಡಬಹುದು. ಕಾಳು ಮೆಣಸನ್ನು ಹಾಕದೇ ಇದ್ದರೆ ಆಯಿತು. ಮತ್ತು ಇದೇ ರೀತಿಯೇ ಸೇಮ್ ನಾನಿಲ್ಲಿ ತೋರಿಸ್ತಾ ಇರೋ ಥರನೇ ತಂಬುಳಿನ ಮಾಡಿ ಊಟ ಮಾಡೋದ್ರಿಂದ ಉರಿ ಮೂತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವಾರದಲ್ಲಿ 1 ಸಲ 2 ಸಲ ಮಾಡಿ ಊಟ ಮಾಡಬಹುದು. ನಾನಿಲ್ಲಿ ಒಂದು 8ರಿಂದ 10 ಎಲೆನ ತಗೊಂಡಿದ್ದೀನಿ ಅಷ್ಟೇ. ದಂಟು ಹಾಕಿಲ್ಲ, ನೀವು ನೋಡ್ತಿರ್ಬೋದು, ದಂಟು ಹಾಕಿಲ್ಲ ನಾನು. ಒಂದು 8ರಿಂದ 10 ಎಲೆನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಬೇರೆ ಏನೂ ಸೇರಿಸಿಲ್ಲ, ನೀವು ನೋಡ್ಬೋದು. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋಬೇಕು. ರುಬ್ಬಿದ ನಂತರ ನೋಡಿ ಹೀಗೆ ಕಾಣಿಸತ್ತೆ. ಇದನ್ನು ನಾವೀಗ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಮಜ್ಜಿಗೆನೂ ಅಷ್ಟೇ, ಸ್ವಲ್ಪ ತೆಳು ಮಜ್ಜಿಗೆ ಮಾಡಿ ಹಾಕ್ಕೋಬೋದು, ಅಥವಾ ಮಜ್ಜಿಗೆ ಜಾಸ್ತಿ ಬೇಡ ಅಂದರೆ ನೀರನ್ನು ಸೇರಿಸ್ಕೋಬೋದು. ಮಜ್ಜಿಗೆನೇ ತೆಳು ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಎಷ್ಟು ನೀರು ಬೇಕಿದ್ರೂ ಮಾಡ್ಬೋದು, ಗಟ್ಟಿ ಬೇಕಿದ್ರೂ ಮಾಡ್ಬೋದು. ಟೇಸ್ಟ್ ಎರಡರದ್ದು ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಉಪ್ಪು ಸೇರಿಸಿ ಉಪ್ಪು ಕರಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಐಟಮ್ಗಳು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪವೇ ಸ್ವಲ್ಪ ಐಟಮಿಂದ ಮಾಡ್ತಾ ಇರೋದು. ಆರೋಗ್ಯಕ್ಕೆ ಒಳ್ಳೆಯ ತಂಬುಳಿ ಅಂತಲೇ ಹೇಳ್ಬೋದು. ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಸಾಸಿವೆ ಮತ್ತು ಕರಿಬೇವು ಆಮೇಲೆ ಜೀರಿಗೆನ ಹಾಕಿಬಿಟ್ಟು ಒಂದು ಒಗ್ಗರಣೆ ಮಾಡಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಒಗ್ಗರಣೆನ ಮಾಡಿ ಸೇರಿಸಿದ್ರೆ ತಂಬುಳಿ ರೆಡಿ ಆಯಿತು. ಇದನ್ನು ಅನ್ನದ ಜೊತೆಗೆ ಊಟ ಮಾಡ್ಬೋದು, ಹಾಗೇನೂ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.